ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮರಳು ಮಾಫಿಯಾದಿಂದ ನಲಗಿರುವಂಥ ನದಿ ಪಾತ್ರಗಳು ಅದೆಷ್ಟೋ ಇದ್ದಾವೆ. ಆದರೆ ಅದಕ್ಕೆ ಐತಿಹಾಸಿಕ ಅಣೆಕಟ್ಟೆಯೊಂದು ಇದೀಗ ಬಲಿಯಾಗ್ತಾ ಇದೆ. ಕಾವೇರಿ ನದಿಯಲ್ಲಿ ನಡೀತಾ ಇರುವಂಥ ಮರಳು ಗಣಿಗಾರಿಕೆಯಿಂದ ತಲಕಾಡು ಸಮೀಪದ ಮಾಧವ ಮಂತ್ರಿ ಅಣೆಕಟ್ಟೆ ಒಡೆದು ಹೋಗಿದೆ. ಇದರಿಂದ ಭಾರೀ ಪ್ರಮಾಣದ ನೀರು ತಮಿಳುನಾಡಿನ ಪಾಲಾಗ್ತಾ ಇದೆ. ಮತ್ತೊಂದು ಕಡೆ ನಾಲೆಗೆ ನೀರು ಇಲ್ಲದೆ ಅಚ್ಚುಕಟ್ಟು ಪ್ರದೇಶದ ರೈತರು ಕಂಗಾಲಾಗಿದ್ದಾರೆ. ಮರಳು ಗಣಿಗಾರಿಕೆ ಸೃಷ್ಟಿಸಿದ ಅವಾಂತರಕ್ಕೆ ಲೆಕ್ಕವಿಲ್ಲ. ಈ ದಂಧೆಗೆ ಕಾವೇರಿ ನದಿ ಪಾತ್ರ ನಲುಗಿ ಹೋಗಿದೆ. ಮೊನ್ನೆ ಹರಿದ ಭಾರೀ ಪ್ರವಾಹಕ್ಕೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ತಲಕಾಡು ಸಮೀಪದ ಇತಿಹಾಸ ಪ್ರಸಿದ್ಧ ಮಾಧವ ಮಂತ್ರಿ ಅಣೆಕಟ್ಟೆ ಕೊಚ್ಚಿ ಹೋಗಿದೆ. ಬ್ಯಾರೇಜ್ನ ಹಿನ್ನೀರಿನಲ್ಲಿ ಮರಳು ತೆಗೆದ ಪರಿಣಾಮ ಸುಮಾರು 900 ವರ್ಷಗಳ ಇತಿಹಾಸವಿರುವ ಅಣೆಕಟ್ಟೆ ಕುಸಿದು ಬಿದ್ದಿದೆ. ಪರಿಣಾಮ ಸಾವಿರಾರು ಕ್ಯೂಸೆಕ್ ನೀರು ತಮಿಳುನಾಡು ಪಾಲಾಗುತ್ತಿದೆ. ಈ ಕಟ್ಟೆ ಹೊಡೆಯೋಕೆ ಪ್ರಮುಖ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯತನ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬಂದಂತ ಓವರ್ಫ್ಲೋ ಆಗಿ ಬಂದಾಗ ಸತ್ಯಗಳಾಗ್ಬೋದು ಅಥವಾ ಇನ್ನೊಂದಾಗ್ಬೋದು, ಅವನ್ನ ತಗ್ಸಂತ ಕೆಲಸ ಮಾಡಲಿಲ್ಲ. ಮತ್ತೆ ಇನ್ನೊಂದು ಇಲ್ಲಿ ಬರೋಕ ಅನ್ನೋ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಹೆಚ್ಚುವರಿಯಾಗಿ ಪ್ರಾಕೃತಿಕವಾಗಿ ಕಟ್ಟಡಕ್ಕೆ ಹೆಚ್ಚಿನ ಕಟ್ಟಡವನ್ನ ಸೇರಿಸಿ ಕಟ್ಟಿದ್ರಿಂದ ನೀರಿನ ಫ್ಲೋ ಜಾಸ್ತಿ ಆಯಿತು. ನೀರಿನ ಫ್ಲೋ ಜಾಸ್ತಿಯಾಗಿ ಕಟ್ಟೆ ಹೊಡೆಯೋದಕ್ಕೆ ಕಾರಣ ಆಯಿತು. ಇವೆಲ್ಲದರ ಪರಿಣಾಮ ಈ ಭಾಗದ ಸಾವಿರಾರು ರೈತರ ಬದುಕು ಬೀದಿಗೆ ಬಿದ್ದಿದೆ. ಸುತ್ತಮುತ್ತಲ ನಾಲೆಗಳಿಗೆ ನೀರಿಲ್ಲದೆ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ಇನ್ನು ಬಲದಂಡೆ ನಾಲೆಯ ಬಳಿ ಇರುವ ಬರೋಕಾ ಜಲವಿದ್ಯುತ್ ಯೋಜನೆಯವರು ಅಣೆಕಟ್ಟೆಯ ಮುಖ್ಯ ತೂಬುಗಳನ್ನು ಮುಚ್ಚಿರುವುದು ಘಟನೆಗೆ ಕಾರಣ ಅಂತ ಹೇಳಲಾಗುತ್ತಿದೆ. ಇವೆಲ್ಲದರ ಮಧ್ಯೆ ಇಂದು ಸ್ಥಳ ಪರಿಶೀಲನೆ ನಡೆಸಿದ ಮಾಜಿ ಸಚಿವ ಬಿ ಸೋಮಶೇಖರ್ ಅಣೆಕಟ್ಟೆ ದುರಸ್ತಿಗೆ ಆಗ್ರಹಿಸಿದ್ರು. ರೈತರು ಸಹ ಪ್ರತಿಭಟನೆ ನಡೆಸಿದ್ರು. ಇಷ್ಟೊಂದು ಅಣೆಕಟ್ಟು ಬಿಟ್ಟ ತಕ್ಷಣ ಇದನ್ನು ಕಾರ್ಯೋನ್ಮುಖ ಆಗಬೇಕಾಗಿತ್ತು ಸರ್ಕಾರ. ಆದರೆ ಇಲ್ಲಿ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಯಾವುದೇ ಮಂತ್ರಿಗಳಾಗಲಿ ಈ ಒಂದು ದುರಸ್ತಿಯನ್ನು ಮಾಡುವುದಕ್ಕೆ ತುಂಬ ವಿಳಂಬ ಆಗಿ ಈ ಕಡೆ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ. ಒಟ್ಟಾರೆ ತಪ್ಪು ಯಾರದ್ದೋ, ಶಿಕ್ಷೆ ಇನ್ಯಾರಿಗೋ. ಮರಳು ಮಾಫಿಯಾ ಗೋಲ್ಮಾಲ್ ಹಾಗೂ ಆಳುವ ಮಂದಿಯ ನಿರ್ಲಕ್ಷ್ಯದಿಂದಾಗಿ ಒಂದೆಡೆ ರೈತರು ಕಂಗಾಲಾಗಿದ್ದಾರೆ. ಇನ್ನು ನಮ್ಮ ಕಾವೇರಿ ನೀರು ತಮಿಳುನಾಡು ಪಾಲಾಗುತ್ತಿದೆ. ಮೈಸೂರಿನಿಂದ ಕ್ಯಾಮರಾಮನ್ ಸಿದ್ದರಾಜ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಸಮಯಕೇಂದ್ರಕ್ಕಾಗಿ ಆಂಧ್ರದಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದ್ದಾವೆ. ಇವತ್ತು ತಿರುಪತಿ ಬಂದ್ಗೆ ಕರೆ ಕೊಡಲಾಗಿದ್ದು ಭಾರೀ ಬೆಂಬಲ ಕೂಡ ವ್ಯಕ್ತವಾಗಿದೆ. ಬೆಳಗ್ಗೆನೇ ತಿರುಪತಿಯಲ್ಲಿ ಅಂಗಡಿ ಮುಂಗಟ್ಟು, ಶಾಲಾ ಕಾಲೇಜು, ಸಿನಿಮಾ ಥಿಯೇಟರ್ಗಳನ್ನು ಮುಚ್ಚಲಾಗಿತ್ತು. ಅಖಿಲಾಂಧ್ರಕ್ಕೆ ಒತ್ತಾಯಿಸಿ ನೂರಾರು ಪ್ರತಿಭಟನಾಕಾರರು ತಿರುಪತಿಯಲ್ಲಿ ಪ್ರೊಟೆಸ್ಟ್ ಮಾಡಿದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗಿದ್ರು. ಕೇಂದ್ರ ಸರ್ಕಾರ ತಕ್ಷಣ ಆಂಧ್ರವನ್ನ ಒಡೆಯುವ ಕಾರ್ಯದಿಂದ ಹಿಂದೆ ಸರಿಬೇಕು ಅಂತ ಒತ್ತಾಯಿಸಿದರು. ಅದರ ಜೊತೆಗೆ ಅಖಂಡ ಆಂಧ್ರಕ್ಕೆ ಒತ್ತಾಯಿಸಿ ಸೀಮಾಂಧ್ರದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಬಿಸಿ ಮಂತ್ರಾಲಯಕ್ಕೂ ತಟ್ಟಿದೆ. ಮಾಜಿ ಶಾಸಕ ಬಾಲನಾಗರೆಡ್ಡಿ ನೇತೃತ್ವದಲ್ಲಿ ಇವತ್ತು ಮಂತ್ರಾಲಯ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡಲಾಯಿತು. ಇದರಿಂದ ರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ ಇನ್ನು 4 ದಿನಗಳಲ್ಲಿ ನಡೆಯುವಂಥ ಆರಾಧನಾ ಮಹೋತ್ಸವ ನಡೆಯೋ ಬಗ್ಗೆನೇ ಆತಂಕ ಉಂಟಾಗಿದೆ. ಸೀಮಾಂಧ್ರ ಪ್ರಾಂತ್ಯದಲ್ಲಿ ಪ್ರತಿಭಟನಾ ಬಿಸಿ ಏರ್ತಾ ಇದೆ. ಮಂತ್ರಾಲಯದಲ್ಲಿ ಇವತ್ತು ಸಂಪೂರ್ಣ ಬಂದ್ ಆಚರಿಸಲಾಯಿತು. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಗೆ ಇಳಿದಂಥ ಪ್ರತಿಭಟನಾಕಾರರು ರಸ್ತೆ ಮೇಲೇನೆ ಅಡುಗೆ ಮಾಡಿ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು. ಯಾತ್ರಾರ್ಥಿಗಳಿಂದ ತುಂಬಿರ್ತಾ ಇದ್ದ ಮಂತ್ರಾಲಯದ ರಸ್ತೆಗಳು ಇವತ್ತು ಬಿಕೋ ಅಂತ ಇದ್ವು. ಹಾಗೆಯೇ ಬಂದ್ನಿಂದಾಗಿ ರಾಯರ ದರ್ಶನಕ್ಕೆ ಬಂದ ಭಕ್ತರು ಪರದಾಡಬೇಕಾಯಿತು. ಅಖಂಡ ಆಂಧ್ರಕ್ಕಾಗಿ ನಡೀತಾ ಇರುವಂಥ ಪ್ರತಿಭಟನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು ಕರ್ನಾಟಕದಿಂದ ಮಂತ್ರಾಲಯಕ್ಕೆ ಹೋಗುವ ಸಾರಿಗೆ ಸಂಚಾರ ಸ್ಥಗಿತವಾಗಿದೆ. ಹಾಗೆಯೇ ರಾಯಚೂರಿನಿಂದ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದರ ಹಿನ್ನೆಲೆಯಲ್ಲಿ ಬರುವ ಇದೇ 18ರಿಂದ ನಡೆಯುವ ರಾಯರ 342ನೇ ಆರಾಧನಾ ಮಹೋತ್ಸವದ ಮೇಲೆ ಆತಂಕದ ಛಾಯೆ ಮೂಡಿದೆ. BPL ಅಂದರೆ ಬಾಂಗ್ಲಾದೇಶ ಪ್ರೀಮಿಯರ್ ಲೀಗಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮತ್ತು ಸ್ಪಾಟ್ ಫಿಕ್ಸಿಂಗ್ ನಡೆದಿರೋದಾಗಿ ICC ಹೇಳಿದೆ. 9 ಆಟಗಾರರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ICC ಆರೋಪ ಮಾಡಿದೆ. ICC ನಡೆಸಿರುವಂಥ ತನಿಖೆಯಲ್ಲಿ ಈ